ಸಿದ್ದರಾಮಯ್ಯ ಮೇಲೆ ಆಪ್ತರು ಮುನಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಹಿಂದ ಶಾಸಕರು ಹಾಗೂ ಆಪ್ತರು ಮುನಿಸಿಕೊಂಡಿದ್ದಾರಂತೆ. ಸಿದ್ದರಾಮಯ್ಯವರನ್ನು ನಂಬಿಕೊಂಡಿದ್ದಂತಹ ಆಪ್ತರೇ ಈಗ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಮಹದೇವಪ್ಪ ಹಿಟ್ನಾಳ್ ಸೇರಿ ಹಲವರು ಮುನಿಸಿಕೊಂಡ್ರ ಸಿದ್ದರಾಮಯ್ಯವರ ವಿರುದ್ಧ ಅನ್ನುವ ಪ್ರಶ್ನೆ ಎದ್ದೊಳ್ತಾ ಇದೆ. ಸಂಪುಟ ವಿಸ್ತರಣೆ ಆದ ಬಳಿಕ ಹಲವರು ಆಕಾಂಕ್ಷಿಗಳು ಯಾರಿದ್ರು ಅವರೆಲ್ಲರೂ ಕೂಡ ಈಗ ತಮ್ಮ ಆಪ್ತರ ಬಳಿ ಅಸಮಾಧಾನವನ್ನು ತೋಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜೀನಾಮೆಗೆ ಕೂಡ ಮುಂದಾಗಿದ್ದರು. ಕೆಲವರು ರಾಜೀನಾಮೆಯನ್ನು ಹಿಂಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಕೊಟ್ಟರೆ ಕೊಡಿ, ಇಲ್ಲದ್ರೆ ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯವರನ್ನು ನಂಬಿಕೊಂಡಿದ್ದಂಥ ಆಪ್ತರು ಈಗ ಬೇಸರವನ್ನು ಹೊರಹಾಕಿರೋದು. ಹೈಕಮಾಂಡ್ ಮುಂದೆ ಹೆಸರನ್ನು ಪ್ರಸ್ತಾಪ ಮಾಡದಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಲ್ಲಿಸಿದ್ದ ಪಟ್ಟಿ ಬಹಿರಂಗಗೊಂಡಂಥ ಹಿನ್ನೆಲೆ ಖುದ್ದು ಪಟ್ಟಿ ಸತ್ಯ ತೆರೆದಿಟ್ಟಂತಹ ಯತೀಂದ್ರ ಸಿದ್ದರಾಮಯ್ಯವರ ಪಟ್ಟಿಯಲ್ಲಿ ಹಿಟ್ನಾಳ್ ಹೆಸರು ಇರಲಿಲ್ಲ ಅಂತ ಹೇಳಿದ್ದಕ್ಕೆ ಸಿದ್ದರಾಮಯ್ಯ ವಿರುದ್ಧ ರಾಘವೇಂದ್ರ ಹಿಟ್ನಾಳ್ ಮುನಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂತ್ರಿಗಿರಿಗಾಗಿ ದೆಹಲಿಗೆ ಹಾರಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ಒಂದು ಕಡೆ ಸಿದ್ದರಾಮಯ್ಯವರು ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ, ಅವರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರುತ್ತೆ ಅಂತ ಅಂದುಕೊಂಡಿದ್ದಂಥವ್ರಿಗೆ ಈಗ ಶಾಕ್ ಆಗಿದೆ. ಕಾರಣ ಅವರ ಹೆಸರು ಆ ಪಟ್ಟಿಯಲ್ಲಿ ಇರಲಿಲ್ಲ ಅನ್ನೋದು. ಹೆಸರು ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ನಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಒಂದು ವಿಚಾರವನ್ನು ಯತೀಂದ್ರ ಸಿದ್ದರಾಮಯ್ಯವರೇ ಬಹಿರಂಗಪಡಿಸಿದರು, ಹಿಟ್ನಾಳ್ ಅವರ ಹೆಸರು ಇರಲಿಲ್ಲ ಅಂತೇಳಿ. ಹಾಗಾಗಿ ರಾಘವೇಂದ್ರ ಹಿಟ್ನಾಳ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಮಹದೇವಪ್ಪ ಅವರು ಖುದ್ದು ದೆಹಲಿಗೆ ಹಾರಿದ್ದಾರೆ. ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಆಪ್ತರು ಮುನಿಸಿಕೊಂಡಿದ್ದಾರೆ. ಅದು ಸಿದ್ದರಾಮಯ್ಯವರ ವಿರುದ್ಧವೇ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದು ರೀತಿಯಲ್ಲಿ ಸಿದ್ದು ಆಪ್ತ ಬಣದಲ್ಲಿ ಮಹಾ ತಲ್ಲಣ ಸೃಷ್ಟಿಯಾಗಿದೆ. ಏನಾಗ್ಬೋದು ಮುಂದೆ? ನಾಗೇಂದ್ರ ಬಾಬು, ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಕೈಪಡೆಯಲ್ಲಿ ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗಿದೆ. ಕೆಲವಷ್ಟು ಹಿರಿಯ ನಾಯಕರು ಎಲ್ಲರೂ ಕೂಡ, ಹಿರಿಯ ಶಾಸಕರೆಲ್ಲರೂ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗುವಂಥದ್ದು, ಮತ್ತೆ ಸಾಮೂಹಿಕ ರಾಜೀನಾಮೆಗೆ ಅವರ ಬೆಂಬಲಿಗರು ಕೂಡ ಮುಂದಾಗಿರುವಂಥದ್ದು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯನವರ ಜೊತೆಗೆ ಸಾಕಷ್ಟು ಗುರುತಿಸಿಕೊಂಡಿದ್ದಂತಹ ಶಾಸಕರು ಈಗ ಅಸಮಾಧಾನವನ್ನ, ಬೇಸರವನ್ನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಕಾರಣ ಏನಂತಂದು ಹೇಳಿದ್ರೆ, ಕ್ಯಾಬಿನೆಟ್ ವಿಸ್ತರಣೆಯ ಸಂದರ್ಭದಲ್ಲಿ ತಮ್ಮ ಪರವಾಗಿ ಸಿದ್ದರಾಮಯ್ಯನವರು ತಮ್ಮ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ, ಅವರ ಲಿಸ್ಟ್ ನಲ್ಲಿ ತಮ್ಮ ಹೆಸರುಗಳಿರ್ತವೆ ಅನ್ನುವಂಥ ವಿಶ್ವಾಸದಲ್ಲಿ ಕೆಲವು ಶಾಸಕರು ಇದ್ರು. ಆದ್ರೆ ಅವರ ಪಟ್ಟಿಯಲ್ಲಿ ಹೆಸರುಗಳು ಇರಲಿಲ್ಲ ಅನ್ನುವಂಥದ್ದೇ ಕೊನೆ ಹಂತದವರೆಗೂ ಕೂಡ ಗೊತ್ತಿರಲಿಲ್ಲ. ಇದು ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸುರ್ಜೇವಾಲಾ ಅವರ ಭೇಟಿಯ ನಂತರದಲ್ಲಿ ಸಿದ್ದರಾಮಯ್ಯನವರು ಯಾರೆಲ್ಲ ಹೆಸರುಗಳನ್ನ ಶಿಫಾರಸು ಮಾಡಿದ್ರು ಅನ್ನುವಂಥದ್ದು ಈಗ ಒಂದೊಂದೇ ಮಾಹಿತಿಗಳು ಈಗ ಹೊರ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಮೊದಲಿನಿಂದ ಗುರುತಿಸಿಕೊಂಡಿದ್ದಂತಹ ರಾಘವೇಂದ್ರ ಹಿಟ್ನಾಳ್ ಅವರಾಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಬೇಸರವನ್ನ ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿನೇ ಎಚ್.ಸಿ. ಮಹದೇವಪ್ಪ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಅನ್ನೋಂಥ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ರಾಘವೇಂದ್ರ ಹಿಟ್ನಾಳ್ ಅವರು ನೇರವಾಗಿ ಸಿದ್ದರಾಮಯ್ಯನವರ ಹತ್ರ ಹೋಗಿ ತಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ತಮ್ಮ ಆಪ್ತರು ಅನ್ನಿಸ್ಕೊಂಡಂಥವ್ರು ಏನಿದ್ರು ಅವರ ಹೆಸರುಗಳನ್ನ ಶಿಫಾರಸು ಮಾಡಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಬೇಸರವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸುಳಿವುಗಳು ಸಿಗ್ತಾ ಇರುವಂಥದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಹನುಮಂತು, ನೀವೆಲ್ಲ ಮಾಹಿತಿಗಾಗಿ.